ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ವೀಕ್ಷಕರೇ ನಮಸ್ಕಾರ. ಅದೃಷ್ಟ ಕನ್ನಡಿ ಭಗವಾನ್ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗಿರ್ತಾರೆ ಖ್ಯಾತ ಸಂಖ್ಯಾ ಹಸ್ತರೇಖಾ ವಾಸ್ತು ಶಾಸ್ತ್ರಜ್ಞರಾಗಿರುವ ಶ್ರೀ ಆದಿತ್ಯ ನಾರಾಯಣ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ವಾಸ್ತುಶಾಸ್ತ್ರದ ಬಗ್ಗೆ ಮಾತನಾಡುವಾಗ ಒಂದು ನಮ್ಮ ಗ್ರಹಗತಿಗೆ ಸಂಬಂಧಪಟ್ಟಂತೆ ಒಂದು ನಿವೇಶನವನ್ನ ಖರೀದಿಸ್ತೀವಿ. ಆದ್ರೆ ಅದರದ ಮೂಲೆಗಳನ್ನ ಕಟ್ ಮಾಡ್ಬಿಟ್ಟಿರ್ತೀವಿ. ಆ ಮೂಲೆಗಳಲ್ಲಿ ಯಾಕೆ ಬಾಗ್ಲಗಳನ್ನ ಇಡಬೇಕು, ಬಾಗ್ಲಗಳನ್ನ ಎಲ್ಲಿ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಗುರುಜಿ ಅವರು ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನೀವು ಈ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತ ಇದ್ದಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ, ಇಲ್ಲಿ ಡಿಸ್ಪ್ಲೇ ಮಾಡ್ತಿರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದು ಸಲಹೆ ಸೂಚನೆ ಬೇಕು ಅಂತಾದಲ್ಲಿ ನೀವು ಗುರುಜಿ ಅವರೊಂದಿಗೆ ನೇರವಾಗಿ ಮಾತನಾಡಬಹುದು. ಹಾಗೆ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿರುವಂತಹ ಸಂಖ್ಯೆ 7676325555. ಈ ಒಂದು ಸಂಖ್ಯೆಗೆ ಒಂದು ದೂರವಾಣಿ ಕರೆಯನ್ನ ಮಾಡೋದ್ರ ಮುಖಾಂತರ ಗುರುಜಿ ಅವರ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ಅಲ್ಲಿ ಅವರು ನಡೆಸುವಂತಹ ತರಗತಿಗಳಿಗೂ ಸಹ ಸೇರ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಭಗವಾನ್ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ನಿವೇಶನಗಳಲ್ಲಿ ಬರುವಂತಹ ಈ ಟಿ ಜಂಕ್ಷನ್ ಇರ್ಬೋದು ಅಥವಾ ಹಾದಿ ಕುತ್ತು, ಬೀದಿ ಕುತ್ತು, ಮತ್ತೆ ಇದಕ್ಕೆ ಏನೇನು ಸಮಸ್ಯೆ ಉಂಟಾಗುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಮೂಲೆಗಳು ಯಾವ ರೀತಿ ಇರಬೇಕು, ಇವಾಗ 60-40 ಸೈಟ್ ಇರ್ಬೋದು ಅಥವಾ 40/30 ಇರ್ಬೋದು ಅಥವಾ ಒಂದು ಸ್ಕ್ವೇರ್ ಸೈಟ್ ತಗೊಂಡಾಗ ಮೂಲೆಗಳು ಈಕ್ವಲ್ ಆಗಿರುತ್ತೆ. ಸೊ ಅದನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಥವಾ ಬಾಗ್ಲಗಳನ್ನ ಎಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿ. ನೋಡಿ, ಬಹಳ ಒಳ್ಳೆ ಮಾಹಿತಿ ಕೇಳಿದ್ರಿ. ನೋಡಿ, ಯಾವುದೇ ಅಂತ ಒಂದು ನಿವೇಶನ ತಗೊಳ್ಬೇಕು ಅಂದಾಗ ಮೊದಲು ನಿವೇಶನ ಒಂದು ಮಾಡ್ಕೊಳ್ಬೇಕು ಅಂತಂದಾಗ ಈ ಕುತ್ತುಗಳ ಬಗ್ಗೆ ಹೇಳಿದೆ ನಿಮಗೆ. ಕುತ್ತುಗಳು ಎರಡು ವಿಧ, ಒಳ್ಳೆ ಕುತ್ತು ಮತ್ತೆ ಕೆಟ್ಟ ಕುತ್ತು ಅಂತೇಳಿ. ನಾರ್ತ್ ಈಸ್ಟ್ ಒಳ್ಳೆ ಕುತ್ತು. ಅದಾದ್ಮೇಲೆ ಬರ್ತಕ್ಕಂಥ ಇನ್ನು 3 ಕುತ್ತುಗಳು ಕೂಡ ನೆಗೆಟಿವ್ ಕೆಲಸ ಮಾಡ್ತದೆ. ಋಣಾತ್ಮಕ ಶಕ್ತಿಗಳು ನೇರವಾಗಿ ಆ ಆದಿ ದಾರಿಯಿಂದ ಮನೆ ಪ್ರವೇಶ ಮಾಡ್ತದೆ. ಸೈಟ್ ಪ್ರವೇಶ ಮಾಡ್ತದೆ, ಮನೆ ಕಟ್ಕೊಂಡ್ಮೇಲೆ ಮನೆ ಒಳಗಡೆ ನೇರ ಪ್ರವೇಶ ಮಾಡ್ತದೆ. ಅದಕ್ಕೆ ನೀವೆಲ್ಲ ಸಿಕ್ಕಾಕೊಳ್ತೀರಾ ಅಂತೇಳಿ. ಇವತ್ತು ಋಣಾತ್ಮಕ ಶಕ್ತಿಗಳ ಬಾಧೆಗಳೇ ಪ್ರಬಲವಾಗಿ ಮಾರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ತಗೊಂಡ್ರೆ ಇವತ್ತೊಂದು ಮನೆ ಕಟ್ಟಬೇಕು, ನಿರ್ಮಾಣ ಮಾಡಬೇಕು ಅಂತಂದಾಗ ಬಹಳ ಜನ ಒಂದು ಮೇಜರ್ ತಪ್ಪನ್ನು ಏನ್ ಮಾಡ್ತೀರ ಅಂತಂದ್ರೆ, ಇವಾಗ ನಾರ್ತ್ ಈಸ್ಟ್ ಅಲ್ಲಿ ಬಾಗ್ಲು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ನಾರ್ತ್ ಈಸ್ಟ್ ಸೈಟ್ಗೆ ಇರೋಷ್ಟು ಡಿಮ್ಯಾಂಡ್ ಬೇರೆ ಯಾವುದಕ್ಕೂ ಇಲ್ಲ, ಇಲ್ಲೂ ಸಿಗೋದೇ ಇಲ್ಲ. ಆಮೇಲೆ ಬೆಲೆನೂ ಜಾಸ್ತಿ. ಇರ್ಲಿ ಒಂದ್ ಕಡೆ ಅಂದ್ರೆ ಕಾರ್ನರ್ ಸೈಟ್ ಇದ್ಬಿಟ್ಟು ಒಂದ್ ಕಡೆ ಈಸ್ಟ್ ಒಂದ್ ಕಡೆ ನಾರ್ತ್ ಫೇಸಿಂಗ್ ಇದ್ರೆ ಅದನ್ನ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ಮೂಲೆ ಭಾಗ ಅಂತ ಹೇಳ್ತೀವಿ ನಾವು, ಎಲ್ ಶೇಪ್. ಆದ್ರೆ ಇಲ್ಲಿ ನಾರ್ತ್ ಈಸ್ಟ್ ಕಡೆ ಮುಖ್ಯ ಬಾಗಿಲು ಹಿಡ್ಕೊಳ್ಬೇಕು ಅಂತಂದಾಗ ಬಹಳ ಜನ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಆ ಮೂಲೆನ ಕಟ್ ಮಾಡ್ಬಿಡ್ತಾರೆ. ಅಂದ್ರೆ ಆ ಒಂದು ಜಾಗದಲ್ಲಿ ನಾವು ಗೇಟ್ ಇಟ್ಕೊಳ್ಬೇಕು, ಗೇಟ್ ಇಂದ ಮುಂದೆ ಬಂದ್ರೆ ಒಳಗಡೆ ಒಂದು ಕಾರ್ ಪಾರ್ಕ್ ಮಾಡ್ಬೇಕು ಅಂತ ಹೇಳಿ ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ ಶೇಪ್ ನಲ್ಲಿ ಕಟ್ ಮಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಾನು ಈಗಾಗಲೇ ಹೇಳಿದೀನಿ, ನಿವೇಶನ ಮನೆ ಕಟ್ಟಬೇಕು ಅಂದಾಗ 4 ಮೂಲೆಗಳು 90 ಡಿಗ್ರಿ ಇರಬೇಕು.
ಈಗ ಒಂದು ಕೈ ಉದ್ದ ಒಂದು ಕೈ ತುಂಡ ಅಂದ್ರೆ ಏನು ಹೇಳ್ತೀವಿ ನಾವು? ಅಂಗವಿಕಲ ಇವನು ಅಂತ ಹೇಳ್ತೀವಿ ನಾವು. ಅಂಗವಿಕಲತೆ ಆಗಿರ್ತಕ್ಕಂಥ ಸ್ತ್ರೀ, ಅಂಗವಿಕಲ ಆಗಿರ್ತಕ್ಕಂಥ ಪುರುಷ ಅಂತ ಹೇಳ್ತೀವಿ. ಹಾಗೆ ಒಂದು ಭಾಗವನ್ನು ಕಟ್ ಮಾಡಿದಾಗ ನಾವೇನ್ ಮಾಡ್ತೀವಿ? ಅದನ್ನ ಅಂಗವಿಕಲ ಕಟ್ಟಡ, ಅಂಗವಿಕಲ ನಿವೇಶನ ಅಂತ ಹೇಳ್ತೀವಿ. ಇವತ್ತು ಬಹಳ ಜನ ನಿವೇಶನ ತಗೊಳ್ಬೇಕು ಅಂದಾಗ, ಹೊಲ ಗದ್ದೆ ತಗೊಳ್ಬೇಕು ಅಂದಾಗ, ಅಥವಾ ಒಂದು ತೋಟ ತಗೊಳ್ಬೇಕು ಅಂದಾಗ ಈ 4 ದಿಕ್ಕುಗಳನ್ನ ನೋಡ್ಕೊಳ್ಬೇಕು. 4 ದಿಕ್ಕುಗಳು ಏನಾಗ್ತದೆ, ಕೆಲವು ಟೈಮಲ್ಲಿ ಈ ಭಾಗಗಳನ್ನ ಕಟ್ ಮಾಡ್ಬಿಟ್ಟಿರ್ತಾರೆ, ಗೊತ್ತೇ ಆಗೋದಿಲ್ಲ. ಇನ್ಯಾರ್ದೋ ಒಂದು ಜಾಗ, ಮನೆ ಕಟ್ಟಬೇಕು ಅಂದಾಗ ಇನ್ಯಾರ್ದೋ ಒಂದು ಜಾಗ ಅಲ್ಲಿ ಬಂದು ಅವ್ನು ಸೇರ್ಕೊಂಡ್ಬಿಟ್ಟಿರ್ತಾನೆ. ನಾರ್ತ್ ಈಸ್ಟ್ ಅಲ್ಲಿ ಕಟ್ಟಾಗಿರ್ತೀವಿ, ಇವ್ರು ಸಿಗದೆ 3 ಮೂಲೆಗಳು. ಇನ್ನೊಬ್ಬನಿಗೆ 5 ಮೂಲೆ ಸಿಗ್ತದೆ, ಇನ್ನೊಬ್ಬನಿಗೆ 4 ಮೂಲೆ, ಇನ್ನೊಬ್ಬನಿಗೆ 6 ಮೂಲೆ ಸಿಗ್ತದೆ, ಇನ್ನೊಬ್ಬನಿಗೆ ಬರೀ 2 ಮೂಲೆ ಸಿಗ್ತದೆ. ಆವರಿಸ್ಕೊಂಡ್ಬಿಟ್ಟಿರ್ತಾರೆ ಬೇರೆ ಬೇರೆಯವರು. ಈ ರೀತಿ ಇದ್ದಾಗ ಮತ್ತೆ ನಾವು ಹೋದ್ರೆ ಹೋಗ್ಲಿ, ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು 3 ಮೂಲೆ ಇದ್ರೆ ಮತ್ತೆ ನಾವು ಅದನ್ನ 4 ಮೂಲೆ ಮಾಡತ್ತರ ಅದನ್ನ ವಿಂಗಡಣೆ ಮಾಡ್ಕೊಳ್ಬೇಕು. ಬಹಳ ಜನ ಏನ್ ತಪ್ಪು ಮಾಡ್ತೀರಾ ಅಂದ್ರೆ, ಅಯ್ಯೋ ಇಷ್ಟೊಂದು ವೇಸ್ಟ್ ಆಗ್ಬಿಡ್ತಲ್ಲ ಅಂತೇಳಿ 3 ಮೂಲೆಗೆ ಸೇರ್ಸಿ ಮನೆ ಕಟ್ಕೊಂಡ್ಬಿಡ್ತೀರಾ. ಒಂದು ಕೈ ಇಲ್ಲ ಅಂದ್ರೆ ಏನಾಗ್ತದೆ, ಒಂದು ಕಾಲಿಲ್ಲ ಅಂದ್ರೆ ಏನಾಗ್ತದೆ, ಅದು ಅನುಭವಿಸಲೇ ಗೊತ್ತು. ಹಾಗೆ ಈ ರೀತಿ ವ್ಯಕ್ತಿತ್ವದಲ್ಲಿ ಆಗತಕ್ಕಂಥ ಋಣಾತ್ಮಕ ದೋಷಗಳೇ ನಾವು ಕಟ್ಟಡ ಕಟ್ಟಬೇಕಂದ್ರೂ ಕೂಡ ಹಾಗೇ ಆಗ್ತದೆ. ಆ ಮೂಲೆ ಕಟ್ಟಾಗೋಯ್ತಂದ್ರೆ ಆ ಮೂಲೆಯಿಂದ ಬರ್ತಕ್ಕಂಥ ಧನಾತ್ಮಕ ಶಕ್ತಿಯಿಂದ ನಾವು ವಂಚಿತರಾಗ್ತೀವಿ. ನಾರ್ತ್ ಈಸ್ಟ್ ಹೋಗ್ಬಿಟ್ರೆ ಮುಗಿದೋಯ್ತು, ಮನೆ ಗಂಡು ಮಕ್ಕಳಿಗೆ ಭವಿಷ್ಯನೇ ಇಲ್ಲ, ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಮಕ್ಕಳು, ಇಲ್ಲ ಅಲ್ಲಿ ಬಲ ಇರೋದಿಲ್ಲ. ಅದೇ ಅಗ್ನಿಮೂಲೆ ಕಟ್ಟಾಗೋಯ್ತು ಅಂದ್ರೆ ಆ ಮನೆ ಸ್ತ್ರೀಗೆ ಬಲ ಇರೋದಿಲ್ಲ, ಅವಳು ಅನುಭವಿಸ್ತಾಳೆ, ಓಡೋಗ್ಬಿಡ್ತಾಳೆ ತವ್ರಿಗೆ. ಅದೇ ರೀತಿ ಸೌತ್ ವೆಸ್ಟ್ ಕಟ್ಟಾಗೋಯ್ತು ಅಂತಂದ್ರೆ ಮನೆ ಯಜಮಾನಿಗೆ ಭವಿಷ್ಯನೇ ಇಲ್ಲ, ಯಾಕಂದ್ರೆ ನೈಋತ್ಯ ಇರಬೇಕು, ನೈಋತ್ಯ ಭವಿಷ್ಯನೇ ಇಲ್ಲ. ವಾಯುವೆ ಕಟ್ಟಾಗೋಯ್ತು, ವಾಯುವೆನ ಯಾರೋ ಆವರಿಸ್ಕೊಂಡ್ಬಿಟ್ರು, ನಮ್ 3 ಮೂಲೆ ಸಿಕ್ಕಿದೆ ಅಂತೇಳಿ ವಾಯುವ್ಯದಲ್ಲಿ ಸಗ್ ಮಾಡ್ಕೊಂಡ್ರೆ ನಿಮ್ ಮನಸ್ಸುಗಳೇ ಸರಿ ಇರೋದಿಲ್ಲ, ನಿಮ್ ಮನಸ್ಸೇ ಕೆಟ್ಟೋಗ್ತದೆ. ಅದರಿಂದ ಇವೆಲ್ಲ ಗ್ರಹಗತಿಗಳು ಯಾವಾಗಲೂ ಕೂಡ 90% ಅಲ್ಲಿ ಸೂಕ್ತವಾಗಿರ್ಬೇಕು, ನಿಖರವಾಗಿರ್ಬೇಕು. ಆವಾಗಲೇ ಆಯಾ ದಿಕ್ಕಿಂದ ಬರ್ತಕ್ಕಂಥ ವೈಬ್ರೇಷನ್. ಇವತ್ತು ವಾಸ್ತು ಅಂತಕ್ಕಂಥ ಒಂದು ಪರಿಣಾಮ, ಪ್ರಭಾವ ಉತ್ಪತ್ತಿ ಆಗದೆ ಮೂಲೆಗಳಿಂದ. ಅದಕ್ಕೆ ನಾವು ಮೂಲೆಗಳು ಯಾವಾಗ ಯಾಕೆ ಇಷ್ಟು ಹೇಳ್ತೀವಿ ಅಂತಂದಾಗ, ಆ ಭಾಗದಲ್ಲಿ ಅದು ನಿರ್ದಿಷ್ಟವಾಗಿ ಇಷ್ಟು ಇದರಲ್ಲಿ ಇರಬೇಕು. ಅದಕ್ಕೆ ಆಯ ಅಂತ ಬಂತು. ಇಷ್ಟು ಆಯ ತಗೊಂಡಾಗ ಧ್ವಜಾಯ, ಇಷ್ಟು ಆಯ ತಗೊಂಡಾಗ ಗಜಾಯ, ಇಷ್ಟು ಆಯ ತಗೊಂಡಾಗ ಶ್ವಾನಾಯ. ಇವೆಲ್ಲ ಯಾಕೆ ಅವತ್ತಿನ ಕಾಲದಲ್ಲಿ ಮಾಡಿದಂದ್ರೆ ಗಣಿತ. ನೋಡಿ, ವಾಸ್ತುಶಾಸ್ತ್ರ ಗಣಿತ, ಸಂಖ್ಯಾಶಾಸ್ತ್ರ ಗಣಿತ, ಮತ್ತೆ ಜ್ಯೋತಿಷ್ ಶಾಸ್ತ್ರನು ಗಣಿತವೇ. ಗಣಿತ ಇಲ್ದಿಲ್ಲ ಏನು ಇಲ್ವೇ ಇಲ್ಲ ಪ್ರಪಂಚದಲ್ಲಿ, ಅರ್ಥ ಆಯ್ತಾ? ಆದ್ರೆ ಆ ಗಣಿತ ಲೆಕ್ಕಾಚಾರದಲ್ಲಿ ಒಂದು ಧನಾತ್ಮಕ ಶಕ್ತಿ ಇದೆ, ಒಂದು ಋಣಾತ್ಮಕ ಶಕ್ತಿ ಇದೆ. ಈಗ ಧ್ವಜಾಯ ಗಜಾಯದಲ್ಲಿ ಮನೆ ಕಟ್ಕೊಳ್ಳಿ ಅಂತ ಹೇಳಿದ್ರು ಹಿಂದಿನ ಕಾಲದಲ್ಲಿ. ಅದು ಯಾಕೆ ಹೇಳಿದ್ರು? ಇಷ್ಟಕ್ಕೆ ಇಷ್ಟು ಬಂದ್ರೆ ಗಜಾಯ, ಇಷ್ಟಕ್ಕೆ ಇಷ್ಟು ಬಂದ್ರೆ ಧ್ವಜಾಯ ಅಂತ ಹೇಳಿದ್ರು. ಏನದು? ಲೆಕ್ಕಾಚಾರ. ಅಂದ್ರೆ ಆ ಲೆಕ್ಕಾಚಾರದಲ್ಲಿ ಕಟ್ಟಿದಾಗ ಆ ಲೆಕ್ಕಾಚಾರದಲ್ಲಿ ಉದ್ಭವತಕ್ಕಂಥ ಧನಾತ್ಮಕ ಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತೇಳಿ. ಇವತ್ತು ಸಂಖ್ಯಾಶಾಸ್ತ್ರಜ್ಞರು, ನಾವು ಸಂಖ್ಯಾಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ, ನಾವು 21 ನೇಮ್ ಇಟ್ಕೊಳ್ಳಿ, 23 ನೇಮ್ ಇಟ್ಕೊಳ್ಳಿ, 24 ನೇಮ್ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಆ ಒಂದು ಲೆಕ್ಕಾಚಾರದ ಉದ್ಭವತಕ್ಕಂಥ ಧನಾತ್ಮಕ ಶಕ್ತಿ ನಿಮ್ಮ ಜಾತಕದ ಗ್ರಹದ ಸಂಖ್ಯೆ ಸೂಟಬಲ್ ಆಯ್ತು ಅಂದಾಗ ಅದು ಸೂಟಬಲ್ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಗಣಿತವನ್ನ ನೀವು ಯಾವಾಗ ಮರಿತೀರಾ, ಈ ಗಣಿತ ಶಾಸ್ತ್ರ ಇರ್ತಕ್ಕಂಥ ಶಾಸ್ತ್ರವನ್ನು ಹೇಗೆ ಮರಿತೀರಾ, ಆವಾಗ ಇಂಥ ಒಂದು ಅವಘಡಗಳು ಜೀವನದಲ್ಲಿ ನಡೆದು ಹೋಗ್ತದೆ. ನೋಡ್ಕೋಬೇಕು ಇದನ್ನ. ಓಕೆ ಗುರುಜಿ, ಕೆಲವು ಸಲ ಇವಾಗ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ದೇವ್ರ ಮನೆ ಇರ್ಬೇಕು ಅಂತ ಹೇಳ್ತಾರೆ. ಸಪೋಸ್ ಅವರು ಆಗ್ನೇಯ ದಿಕ್ಕಲ್ಲೇ ದೇವ್ರ ಮನೆ ಮಾಡಿದ್ದು, ನಾರ್ತ್ ಈಸ್ಟ್ ಕಾರ್ನರ್ನ ಹಂಗೆ ದೈವ ಮೂಲೆ ಬೆಳೆದಿದೆ ಅಂತ ಹೇಳ್ತಾರೆ, ಅಂದ್ರೆ ಅಲ್ಲಿ ಏನು ಕಟ್ಟಿಲ್ಲ ಅಂತ ಹೇಳಿ. ಈ ತರ ಇದ್ದಾಗ ಯಾವ ರೀತಿ ಗುರುಜಿ ಅದನ್ನ ಹೆಂಗೆ? ನಿಜ, ಇಲ್ಲಿ ದೇವಮೂಲೆಯಲ್ಲಿ ದೇವ್ರು ಬರಬೇಕು ಅಂತಲ್ಲ. ದೇವಮೂಲೆಯಲ್ಲಿ ಏನೇನು ಬರಬೇಕು ಅಂತಕ್ಕಂಥದ್ದು ಬಹಳ ವಿಚಾರ ಇದೆ. ಈಗ ನಾನು ನಿವೇಶನ ಕಟ್ಟಾಗಿರೋ ನಿವೇಶನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ನಿವೇಶನ ಕಟ್ಟಾಗ ವಿಚಾರ ತಕೊಂಡಾಗ ಈ ತರ ಇದೆ, ಅಥವಾ ನಾವು ಇವಾಗ ನೀವು ಹೇಳ್ದಂಗೆ ನಾರ್ತ್ ಈಸ್ಟ್ ನಾರ್ತ್ ಅಲ್ಲಿ ನಾವು ಪಾರ್ಕಿಂಗ್ ಬಿಡಬೇಕು, ಅವಾಗ ಇಮಿಡಿಯೇಟ್ ಕಟ್ ಮಾಡ್ಲೇಬೇಕಲ್ಲ ಅಂತಿದ್ದಾಗ ಅದನ್ನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಕಟ್ಟಿಂಗ್ ಯಾವಾಗ್ಲೂ ಒಳಗಡೆ ಇರಬೇಕು. ನೀವೇನ್ ಮಾಡ್ಬೇಕು, ಈ ಪಾಯವನ್ನು ಹಾಕ್ಬೇಕಂದಾಗ 90 ಡಿಗ್ರಿಗೆ ತಳಭಾಗದಲ್ಲಿ ಹಾಕ್ಬಿಡ್ಬೇಕು. 90 ಡಿಗ್ರಿಗೆ ತಳಪಾಯದಲ್ಲಿ ಪಾಯ ಹಾಕಿದ ಮೇಲೆ ಅದ್ರ ಒಳಗಡೆ ನೀವು ಕಟ್ ಮಾಡ್ಕೊಳ್ಬೇಕು. ಅದ್ರ ಒಳಗಡೆ ನೀವೇನ್ ಮಾಡ್ಬೇಕು, ಪಾರ್ಕಿಂಗ್ ಜಾಗ ಮಾಡ್ಕೋಬೇಕು. ಅಲ್ಲಿ ನಾರ್ತ್ ಈಸ್ಟ್ ಕಟ್ ಮಾಡಿದ್ರೆ ತೊಂದರೆ ಏನಿಲ್ಲ. ನೀವೇನ್ ಮಾಡ್ತೀರಾ, ಪಾಯದಲ್ಲೇ ಕಟ್ ಮಾಡ್ಬಿಡ್ತೀರಾ. ಏನೋ ಉಳಿಸಕ್ಕೋಸ್ಕರ, ಇಲ್ಲಿಂದ ಇಷ್ಟು ದೂರ ಯಾಕೆ ಹಾಕ್ಬೇಕು, ಒಂದು ಎಲ್ ಶೇಪ್ ಅಲ್ಲಿ ಒಂದು 5 ಅಡಿನೋ 10 ಅಡಿನೋ ಒಂದು 15ಕ್ಕೆ 20-25 ಒಂದು ಪಾಯ ಹಾಕ್ಬೇಕಂದ್ರೆ ಎಷ್ಟೊಂದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಬಿಡ್ಬಿಡ್ತೀರಾ. ನೋಡಿ, ಇಲ್ಲೇ ಕಟ್ ಆಗ್ಬಿಡ್ತದೆ. ಅಲ್ಲಿ ಏನೋ ಉಳಿಸೋದಕ್ಕೋಸ್ಕರ ನೀವು ಅದನ್ನ ಕಟ್ ಮಾಡ್ಬಿಟ್ಟು ನೀವು ಹಾಕ್ದಾಗ ಅದು ನಿವೇಶನ ಕಟ್ ಆಗ್ತದೆ, ಕಟ್ಟಡನೇ ಕಟ್ ಆಗೋಗ್ತದೆ. ಅಲ್ಲಿಗೆ ನಾರ್ತ್ ಈಸ್ಟ್ ಇರೋದಿಲ್ಲ, ನೀವು ಆರಾಮ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತೀರಾ. ಇದು ತಪ್ಪು. ಯಾವುದೇ ಆಗಿರ್ಲಿ, 20-30 ಆಗಲಿ, 30-40 ಆಗಲಿ, 60-40 ಆಗಲಿ, ನೀವು ಒಳಗಡೆ ಏನ್ ಬೇಕೋ ಮಾಡ್ಕೊಳ್ಳಿ.
ಆದ್ರೆ ಪಾಯ ಹಾಕ್ಬೇಕಂದಾಗ ಸ್ಕ್ವಯರ್ ಆಗಿ ಹಾಕ್ಲೇಬೇಕು. ಅವಾಗ ಏನಾಗುತ್ತೆ, ಸ್ಕ್ವಯರ್ ಆಗಿ ಹಾಕ್ದಾಗ ಅಥವಾ ಆಯತಾಕಾರಕ್ಕೆ ಹಾಕ್ದಾಗ, ರೆಕ್ಟಾಂಗ್ಯುಲರ್ ಹಾಕಿದಾಗ ಏನಾಗ್ತದೆ, ಆ 4 ಮೂಲೆಗಳು ಬಂದು ಭದ್ರವಾಗಿ ಕೂತ್ಕೊಳ್ತದೆ. ಇದನ್ನ ನಾವು ತಳಪಾಯ ಅಂತ ಹೇಳ್ತೀವಿ. ಈ ತಳಪಾಯ ಆದ್ಮೇಲೆ ನಿಮಗೆ ಯಾವ ಕಡೆ ಪಾರ್ಕಿಂಗ್ ಬೇಕೋ, ಯಾವ ಕಡೆ ರೂಮ್ ಬೇಕೋ, ಯಾವ ಕಡೆ ಬಿಡಬೇಕು, ಯಾವ ಕಡೆ ಏನ್ ಬೇಕೋ ಮಾಡ್ಕೊಳ್ಳಿ ವಾಸ್ತು ಪ್ರಕಾರ. ಪಾಯದಲ್ಲೇ ನೀವು ಕೆಳಗಡೆಯಿಂದ ಭೂಮಿ ಮಟ್ಟದಿಂದನೇ ನೀವು ಆಯಾ ಮೂಲೆಗಳನ್ನ ಕಟ್ ಮಾಡ್ಬಿಟ್ಟು ನಾನು ಪಾರ್ಕಿಂಗ್ ಬಿಟ್ಕೋಬೇಕು ವೇಸ್ಟ್ ಆಗ್ತದೆ ಅಂತ ಮಾಡ್ಬಿಟ್ರೆ ಮೂಲೆ ಸಿಗೋದಿಲ್ಲ ನಿಮ್ಗೆ. ಇದು ಒಂದು ಲೆಕ್ಕಾಚಾರ. ಲೆಕ್ಕಾಚಾರದಲ್ಲಿ ಈ ಲೆಕ್ಕಾಚಾರ ಏನಾದ್ರು ತಪ್ಪಿಸ್ಬಿಟ್ಟ ಅಂತಂದಾಗ ಆ ಲೆಕ್ಕಾಚಾರ ಇರತಕ್ಕಂಥ ಋಣಾತ್ಮಕ ಶಕ್ತಿಗಳ ಒಂದು ಶಕ್ತಿಗೆ ನೀವು ಬಲಿ ಆಗ್ತೀರಾ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದರಿಂದ ಅಗ್ನಿ ಮೂಲನ ಕಟ್ಟಾಗಬಾರ್ದು, ವಾಯು ಮೂಲನ ಕಟ್ಟಾಗಬಾರ್ದು, ಈಶಾನ್ಯ ಕಟ್ಟಾಗಬಾರ್ದು, ನೈಋತ್ಯನ ಕಟ್ಟಾಗಬಾರ್ದು. ಇದು ಜ್ಞಾಪಕ ಇಟ್ಕೊಳ್ಳಿ. ಅಥವಾ ಕಟ್ಟಾಗಿರ್ತಕ್ಕಂಥ ಮನೇಲಿ ವಾಸ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಭಗವಾನ್ ವಾಸ್ತು ಪರಿಹಾರ ಇದ್ದೇ ಇದೆ, ಆತಂಕ ಪಡೋದು ಬೇಡ. ಇವತ್ತು ಎಲ್ಲರೂ ಮನೆ ಕಟ್ಟಕ್ಕಂಥ ಭಾಗ್ಯ ಇರೋದಿಲ್ಲ, ಎಲ್ರಿಗೂ ಸ್ವಂತ ಮನೆ ವಾಸ ಮಾಡ್ತಕ್ಕಂಥ ಭಾಗ್ಯ ಇರೋದಿಲ್ಲ. ಇವತ್ತು ಎಷ್ಟೋ ಜನ 30 ವರ್ಷ 40 ವರ್ಷ 60 ವರ್ಷ ಮನೆ ಕಟ್ಟಿಲ್ಲ, ಮನೆ ಕಟ್ಟಂತ ಒದ್ದಾಡ್ತಿದ್ದೀರಾ. ಆದ್ರೆ ಕಟ್ಟಕ್ ಯಾಗಿಲ್ಲ ಅನ್ನೋದಕ್ಕಂಥದಕ್ಕೆ ನೋಡ್ಕೊಳ್ಬೇಕು. ನಾನು ಹಾಗೆ ಹೇಳಿದೀನಿ, ಭೂಮಿಕಾರನಾಗಿರ್ತಕ್ಕಂಥ ಶುಕ್ರ, ಧನಧಾನ್ಯ ಸಂಪದನ್ನು ಕೊಡ್ತಕ್ಕಂಥ ಶುಕ್ರ ಜಾತಿಯಲ್ಲಿ ಪವರ್ಫುಲ್ ಆಗಿದ್ರೆ ನೀವೇನು ಆತಂಕ ಪಡೋದು ಬೇಡ. ಆದ್ರೆ ಇದನ್ನ ಒದಗಿಸ್ಕೊಡ್ತಕ್ಕಂಥ ಯೋಗದ ಮಧ್ಯೆ ನೀಚವಾಗಿರ್ತಕ್ಕಂಥ ಗ್ರಹಗತಿಗಳು ಏನಾದ್ರು ಇತ್ತು, ಅದು ನಿಮಗೆ ಸಹಕರಿಸ್ತಿಲ್ಲ ಅಂತಂದಾಗ ಜನ್ಮದೋಷ ನೋಡ್ಕೊಳ್ಬೇಕು ಅಂತ ಆಗಾಗ ಹೇಳ್ತಾ ಇರ್ತೀನಿ. ಕೊರಗದಲ್ಲ, ನಾನು ಇಷ್ಟು ವರ್ಷ ಆದ್ರೂ ಮನೆ ಕಟ್ಟಿಲ್ಲ, ಇಷ್ಟು ವರ್ಷ ಆದ್ರೂ ನನಗೆ ಸಿಕ್ಲಿಲ್ಲ. ಇವತ್ತು ಎಷ್ಟೋ ಮನೆಗಳನ್ನ ಕಟ್ಟಿಬಿಟ್ಟು ಸೈಡ್ ತಗೊಂಡು ಮಾರ್ಬಿಡ್ತಾರೆ ಬೇರೆಯವ್ರಿಗೆ, ಅದನ್ನ ದಕ್ಷಿಳಕ್ಕೆ ಆಗೋದಿಲ್ಲ. ಕಾರಣ ಏನಂದ್ರೆ ಕೊಡನೊಬ್ಬ ಇರ್ತಾನೆ, ಕಿತ್ಕೊಂಡೊಬ್ಬ ಇರ್ತಾನೆ. ಕೊಡನ್ನು ಇಟ್ಕೊಳ್ಳಿ ಪರವಾಗಿಲ್ಲ, ಕಿತ್ಕೊಂಡ ಬಗ್ಗೆ ನೋಡಿ, ಇದು ಜನ್ಮದೋಷ. ಈ ತರ ನೋಡ್ಕೊಂಡು ನಾವು ಈ ದೋಷ ಪರಿಹಾರ ಮಾಡಿಕೊಂಡು ನಾವು ಈ 4 ಭಾಗಗಳನ್ನ ನೋಡ್ಕೊಂಡು, ಅಥವಾ ಕಟ್ಟಾಗಿರ್ತಕ್ಕಂಥ ನಿವೇಶನ ಯಾವುದೋ ದೌರ್ಭಾಗ್ಯದ ಸಿಕ್ತು, ನಮಗೆ 3 ಮೂಲೆ ಸಿಕ್ತು ಅಂತಂದ್ರೆ ಆ 3 ಮೂಲೆಗೆ ಸೇರಿಸಿ ಪಾಯ ಹಾಕೊಂಡು ಮನೆ ಕಟ್ಕೊಂಡ್ಬಿಡೋದಲ್ಲ, ಇನ್ನೊಂದು ದಿಕ್ಕನ್ನು ನೀವು ಅಲ್ಲಿ ಸೃಷ್ಟಿ ಮಾಡ್ಕೊಳ್ಬೇಕು. ಅವಾಗ 3ನೇ ಭಾಗ ಯಾವ ದಿಕ್ಕಿಗಿದೆ, ಆಗ್ನೇಯಕ್ಕಿದೆಯಾ, ಈಶಾನ್ಯಕ್ಕಿದೆಯಾ, ನೈಋತ್ಯಕ್ಕಿದೆಯಾ ಅಥವಾ ವಾಯುಕ್ಕಿದೆಯಾ ನೋಡ್ಕೊಂಡು ಅದನ್ನ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಆ ಒಂದು ಸಿಕ್ಕಿರ್ತಕ್ಕಂಥ 3 ಮಾಲೆಯನ್ನ 3 ಮೂಲೆಯ ಜಾಗವನ್ನ 4 ಮೂಲೆ ಭಾಗ ವಿಂಗಡಣೆ ಮಾಡ್ಕೋಬೇಕು. ಅರ್ಥ ಆಯ್ತು? ನಾವು ಪಾಯ ಹಾಕುವಾಗ್ಲೇ ಅದನ್ನ 4 ಮೂಲೆ ತರ ವಿಂಗಡಿಸ್ಕೋಬೇಕು, ವಿಂಗಡಣೆ ಮಾಡ್ಕೊಳ್ಬೇಕು, 4 ಮೂಲೆಯಲ್ಲಿ ಸೃಷ್ಟಿ ಮಾಡ್ಕೊಳ್ಬೇಕು. ಬಹಳ ಜನ ಏನ್ ಮಾಡ್ತಾರೆ, ಈ ಈಶಾನ್ಯಕ್ಕೆ ಯಾರೊಬ್ಬ ಪಕ್ಕದ ಮನೆ ಬಂದು ಕೂತ್ಕೊಂಡ್ಬಿಟ್ಟಿರ್ತಾನೆ, ಅವನ್ ಜಾಗ ಅದು. ಆಗ್ನೇಯಕ್ಕೆ ಇನ್ನೊಬ್ಬ ಪಕ್ಕದ ಮನೆ ಬಂದು ಕೂತ್ಕೊಂಡ್ಬಿಟ್ಟಿರ್ತಾನೆ, ಆವರಿಸ್ಕೊಂಡ್ಬಿಟ್ಟಿರ್ತಾನೆ. ಇವತ್ತು ಎಷ್ಟೋ ಹೊಲ ಗದ್ದೆಗಳು ಇವೆಲ್ಲ ಆಗಿರೋದೇ ಕಾರಣ. ಆಮೇಲೆ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಇವತ್ತು ಜಾಗಗಳನ್ನ ತಗೊಂಡ್ರೆ ಹೊಲ ಗದ್ದೆಗಳನ್ನ ಪರ್ಚೇಸ್ ಮಾಡಿ ರೈತರಿಂದ ಇವತ್ತು ಲೇಔಟ್ಗಳು ಮಾಡತಕ್ಕಂಥ ಎಷ್ಟೋ ಜನ ಇವತ್ತು ಕೋರ್ಟ್ ಕಚೇರಿ ಯಾಕೆ ಹತ್ತಿದ್ರೆ ಗೊತ್ತಾ? ಈ ರೀತಿ ಅಂಗವಿಕಲ ನಿವೇಶನ, ಅಂಗವಿಕಲವಾಗಿರ್ತಕ್ಕಂಥ ಭೂಮಿಯನ್ನ ಖರೀದಿ ಮಾಡಿ ಆ ಅಂಗವಿಕಲ ಆಗಿರ್ತಕ್ಕಂಥ ಭೂಮಿಯಲ್ಲಿ ತಮಗೆ ಬೇಕಾದಂತ ವಿಚಾರದಲ್ಲಿ ದಿಕ್ಕುಗಳನ್ನ ನೋಡ್ಕೊಳ್ಳದೆ ಸೈಟ್ಗಳನ್ನ ವಿಂಗಡಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಕೋರ್ಟು ಕಚೇರಿ ಅಲಿತಿದ್ದೀರಾ ಅಂತಂದ್ರೆ ಅಷ್ಟು ಅಲಿತಿದ್ದೀರಾ. ಯಾರ್ಯಾರು ಡೆವಲಪರ್ಸು, ಬಿಲ್ಡರ್ಸು, ಲ್ಯಾಂಡ್ ಮಾಡಬೇಕು, ಲ್ಯಾಂಡ್ ತಗೊಂಡು ಮನೆ ಕಟ್ಟಬೇಕು ಅಂತಕ್ಕಂಥ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಿ. ಇವತ್ತು ಎಷ್ಟು ಜನ ನೋಡಿ, ನೈಋತ್ಯದಲ್ಲಿ ಮೂಲೆ ಕಟ್ಟಾಗೋಗಿದೆ ಅಂದ್ರೆ ಯಾವುದು, ಇಡೀ ಹೊಲ ಗದ್ದೆಗೆ ಟೋಟಲಿ ನಿವೇಶನದ ಭಾಗ ಅಂತ ಹೇಳ್ತೀನಿ ನಾನು. ಅಂದ್ರೆ ಲೇಔಟ್ನ ಭಾಗ ಅಂತ ಹೇಳ್ತೀವಿ, ನಿವೇಶನ ಭಾಗ ಅಲ್ಲ, ಲೇಔಟ್ನ ಭಾಗ. ಲೇಔಟ್ನ ಭಾಗದ ಕೂಡ 90% ಇರಲೇಬೇಕು. ಯಾವುದೇ ಲೇಔಟ್ ನಲ್ಲಿ ದೊಡ್ಡ ದೊಡ್ಡ ಲೇಔಟ್ಗಳಾಗಿಲ್ಲ, ನೆನ್ಪಿಟ್ಕೊಳ್ಳಿ, 10 ಎಕರೆ 20 ಎಕರೆ 30 ಎಕರೆ ಇಟ್ಕೊಳ್ಳಿ. ಆ ಲೇಔಟ್ ಭಾಗದಲ್ಲಿ ಏನಾದ್ರು ನೈಋತ್ಯ ಕಟ್ಟಾಗಿದ್ರೆ 100% ಕೋರ್ಟ್ ಕಚೇರಿ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಆಗ್ನೇಯ ದಿಕ್ಕಲ್ಲಿ ಇರ್ತಕ್ಕಂಥ ಲೇಔಟ್ ಇತ್ತು ಅಂದ್ರೆ ಅದು ಹೆಂಡತಿ ಹೆಸರಿಗೆ ಇರಬೇಕು. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಬರ್ಕೊಳ್ಳಿ, ನೋಡ್ಕೊಳ್ಳಿ. ಇವತ್ತು ನಾವು ಎಷ್ಟೋ ಜಾಗಗಳಲ್ಲಿ ಲೇಔಟ್ಗಳು ಇಂಪ್ರೂವ್ಮೆಂಟ್ ಆಗಿರೋ ಜಾಗ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಆಗದಿರೋ ಜಾಗ ಆಗಿರ್ಬೋದು. ಆ ಜಾಗದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಎಷ್ಟೋ ಮನೆಗಳಿರ್ತದೆ, 20 ಮನೆ 30 ಮನೆ ಇರ್ತದೆ. ಆಗ್ನೇಯ ನೈಋತ್ಯ ಯಾವಾಗ್ಲೂ ಖಾಲಿ ಇರ್ತದೆ ಸೈಟು, ಆಗ್ನೇಯ ಯಾವಾಗ್ಲೂ ಸೈಟ್ ಖಾಲಿ ಇರ್ತದೆ, ಅಲ್ಲಿ ಯಾರು ಬಂದಿರೋದಿಲ್ಲ, ಒಂದು ಕಾಂಪೌಂಡ್ ಆಗಿ ಇಟ್ಬಿಟ್ಟಿರ್ತಾರೆ. ಕಾರಣ ಏನು ಹುಡ್ಕೊಳ್ಳಿ, ಇವತ್ತು ಪರೀಕ್ಷೆ ಮಾಡ್ಕೊಳ್ಳಿ. ಇದೆಲ್ಲ ಬೇಜಾನ್ ನಾವು ಅಧ್ಯಯನ ಮಾಡ್ಬಿಡ್ತೀವಿ. ಎಷ್ಟೋ ಜನ ಆಗ್ನೇಯ ಸೈಟು ನೈಋತ್ಯ ಸೈಟ್ ಇರ್ತದೆ, ಅಲ್ಲಿ ಮನೆ ಕಟ್ಟಕ್ಕೆ ಆಗಿರೋದಿಲ್ಲ, ಖಾಲಿ ಬಿದ್ದಿರ್ತದೆ. ಎಷ್ಟೋ ಕಡೆ ತುಂಬಾ ಇಂಪ್ರೂವ್ಮೆಂಟ್ ಆಗಿರ್ತದೆ, ಕಮರ್ಷಿಯಲ್ ಆಗಿ ತುಂಬಾ ದೊಡ್ಡದಾಗಿ ಬೆಳೆದಿರ್ತದೆ ಆ ಲೇಔಟ್ಗಳು, ಒಳ್ಳೊಳ್ಳೆ ಸಿಟಿಗಳಾಗಿರ್ಬೋದು, ಒಳ್ಳೊಳ್ಳೆ ನಗರಗಳಾಗಿರ್ಬೋದು. ಆದರೆ ಆ ಜಾಗ ಬೆಳವಣಿಗೆನೇ ಆಗಿರೋದಿಲ್ಲ. ಯಾಕಂದ್ರೆ ಅಗ್ನಿ ಮೂಲೆ ಇರ್ತಕ್ಕಂಥ ಜಾಗದಲ್ಲಿ ಏನಾದ್ರೂ ಮನೆ ಕಟ್ಟಿ ಇಂಪ್ರೂವ್ಮೆಂಟ್ ಮಾಡೋಕೋದ್ರೆ ಬಿಡೋದಿಲ್ಲ. ಒಂದು ಇನ್ ಕೇಸು ಬಿಟ್ಟು ಅಲ್ಲಿ ಏನಾದ್ರು ಹೋಗಿ ಸೇರ್ಕೊಂಡ ಅಂತಂದ್ರೆ ಅಲ್ಲಿ ಶುರು ಆಗುತ್ತೆ ನೋಡಿ ಜಗಳ, ಕದನ. ಯಾಕಂದ್ರೆ ಅಗ್ನಿ ಮೂಲೆಯಲ್ಲಿ ಇರ್ತಕ್ಕಂಥ ಜಾಗ ಯಾವಾಗ್ಲೂ ಆ ಮನೆಯ ಸ್ತ್ರೀಯ ಜಾತಕಕ್ಕೆ ಹೊಂದಾಣಿಕೆ ಆಗಿರ್ಬೇಕು, ಮತ್ತೆ ಆ ಮನೆಯ ಯಜಮಾನಿತಿಯ ಹೆಸರಿಗೆಯೇ ಇರಬೇಕು. ಅಂತ ಕಡೆ ಪುರುಷ ಹೋಗಿ ವಾಸ ಮಾಡಿದ್ರೆ ಅದು ನಿಮ್ಗೆ ಕೈಗೂಡ್ತದೆ. ಅದೇ ಆ ಅಗ್ನಿ ಮೂಲೆ ಜಾಗವನ್ನ ನಿಮ್ಮ ಹೆಸರಿಗೆ ಬರ್ಸ್ಕೊಂಡು ನೀವು ತಗೊಂಡು ನೀವೇನಾದ್ರೂ ಹೋಗಲ್ಲ ಮನೆ ಕಟ್ಕೊಂಡು ವಾಸ ಮಾಡಕ್ ಹೋದ್ರೆ ಖಂಡಿತ ನೀವು ಉದ್ಧಾರ ಆಗೋದಿಲ್ಲ ಆ ಜಾಗದಲ್ಲಿ. ಯಾಕೆ ಹೇಳಿ,
ಅದು ಸ್ತ್ರೀ ಜಾಗ. ಓಕೆ, ಸ್ತ್ರೀ ಜಾಗ ನೀವ್ ಹೆಂಗ್ ಬರ್ಸ್ಕೊಂಡ್ಬಿಡ್ತೀರಾ, ನೀವ್ ಹೆಂಗ್ ಹೋಗಿ ತಗೊಂಡ್ಬಿಡ್ತೀರಾ ನೋಡಿ. ಇವತ್ತು ಆಗ್ನೇಯ ದಿಕ್ಕು ಮನೆ ಅಂತ ಹೇಳಿ ಸಿಕ್ಕಾಕೊಂಡ್ಬಿಡ್ತೀರಾ, ಆಗೋದಿಲ್ಲ. ಮನೆಯ ಒಡತಿ ಅಥವಾ ಮನೆ ಮಗಳಿಗೂ ಅಥವಾ ಮನೆ ಯಜಮಾನಿತಿಗೆ ಬರಿಬೇಕು. ಓಕೆ, ನೈಋತ್ಯ ದಿಕ್ಕಲ್ಲಿರುವಂತವ್ರು ಯಜಮಾನ ದಿಕ್ಕು ತಗೊಳ್ಬೇಕು. ನೋಡಿ ಸೃಷ್ಟಿ ನಿಯಮ ಹೀಗೆ. ಅದರಿಂದ ಇವತ್ತು ನನ್ನ ಹೆಂಡತಿಗೆ ಯಾಕೆ ಬರೀಬೇಕು, ಅವಳು ನನ್ನ ಮಾತೆ ಕೇಳಲ್ಲ, ನನ್ಗೆ ಉಲ್ಟಾ ಹೊಡಿತಾಳೆ ಅಂತ ಅನ್ಬಿಟ್ಟು ನಿಮ್ಮ ಹೆಸರು ಮಾಡ್ಕೊಂಡ್ರೆ ಇವತ್ತು ಲಬ ಅಂತ ಬಾಯ್ ಬಿಡ್ಕೊಳ್ತಿದ್ದಾರೆ. ಏನೋ ಇವತ್ತು ಇವೆಲ್ಲ ವಿಮರ್ಶೆ ಮಾಡ್ಕೊಳ್ಬೇಕು, ಇವೆಲ್ಲ ಸುಮ್ಮನೆ ಬರಿಂದಲ್ಲ ಸಬ್ಜೆಕ್ಟ್ಗಳು. ಅದರಿಂದ ಏನೇ ಒಂದು ಮಾಡ್ಬೇಕು ಅಂದ್ರೂ ಕೂಡ ಅಲ್ಲಿ ವೈರತ್ವ ಮಿತ್ರತ್ವ ಅಂತಕ್ಕಂಥದ್ರ ಬಗ್ಗೆ ಎಲ್ಲಿವರೆಗೂ ನೀವು ಅರಿವುಂಟು ಮಾಡ್ಕೊಳ್ಳಲ್ಲ, ಸೃಷ್ಟಿ ನಿಮಗೆ ಗೊತ್ತಾಗೋದಿಲ್ಲ, ಈ ವಾಸ್ತುಶಾಸ್ತ್ರ ಗೊತ್ತಾಗೋದಿಲ್ಲ. ಸುಮ್ಮನೆ ವಾಸ್ತು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಕಿತ್ತೋಗಿರೋ ವಾಸ್ತುಗಳು ತಗೊಂಡ್ಬಂದು ಮಾಡ್ಕೊಂಡ್ಬಿಟ್ಟು ಏನೋ ಎಲ್ಲಾ ಚೈನಾ ಐಟಮ್ಗಳನ್ನ ಹಾಕೊಂಡ್ಬಿಟ್ಟು ಅಲ್ಲಿ ಎಲ್ಲ ಡೂಪ್ಲಿಕೇಟ್ ಐಟಮ್ ಮಾಡ್ಕೊಂಡು ನಾನು ವಾಸ್ತು ಮಾಡಿದೆ ಆಗ್ನೇಯ ದಿಕ್ಕಿಗೆ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ನೋಡಿ ಪ್ರತಿಯೊಬ್ಬರು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ವಾಸ್ತು ಅಂತ ಬಂದಾಗ ಜಾತಕ ಮುಖ್ಯವಾಗಿ ಪ್ರಮುಖ ಕೆಲಸ ಮಾಡ್ತದೆ. ಜಾತಕ ನೋಡ್ಕೊಳ್ಳದೆ ವಾಸ್ತು ಮಾಡ್ಕೊಂಡೆ ಅಂದ್ರೆ ಅದಕ್ಕಿಂತ ಮೂರ್ಖತನ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ವಾಸ್ತು ಮಾಡ್ತಕ್ಕಂಥದ್ದು ಇವತ್ತು ದಂಧೆ ಆಗೋದ್ರಿಂದ ಈ ಜಾತಕ ಗ್ರಹಗತಿಗಳ ಬಗ್ಗೆ ಅರಿವಿಲ್ಲದಿರತಕ್ಕಂಥ ಜನ, ಇವತ್ತು ಭೂಮಿ ದೋಷದ ಬಗ್ಗೆ ಅರಿವಿಲ್ಲದಿರತಕ್ಕಂಥ ಜನ, ಈ ಮೂಲ ಮಟ್ಟದ ಬಗ್ಗೆ ಅರಿವಿಲ್ಲದಿರತಕ್ಕಂಥ ಜನ, ನಿರ್ಮಾಣ ವಾಸ್ತು ಬಗ್ಗೆ ಅರಿವಿಲ್ಲದಿರತಕ್ಕಂಥ ಜನ ಇವತ್ತು ವಾಸ್ತು ಮಾಡ್ತಾ ಇದ್ದಾರೆ. ಅದಲ್ಲ, ಫಸ್ಟ್ ಜಾತಕ, ಮನೆ ಯಜಮಾನತಿ, ಆಮೇಲೆ ಮಕ್ಕಳು, ಇಲ್ಲಿರ್ತಕ್ಕಂಥ ಗ್ರಹಗತಿಗಳು, ಇಲ್ಲಿರ್ತಕ್ಕಂಥ ದೋಷಗಳು, ಇಲ್ಲಿರ್ತಕ್ಕಂಥ ಒಳ್ಳೇದು ಕೆಟ್ಟದ್ದು, ಇದನ್ನ ನೋಡ್ಕೊಂಡು ಆಮೇಲೆ ವಾಸ್ತು ಮಾಡ್ಕೊಳ್ತಕ್ಕಂಥದ್ದು, ವಾಸ್ತುವಿನ ಪ್ರಕಾರ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು. ಅದಾದ ಮೇಲೆ ಮನೆ ಯಜಮಾನ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ತಕ್ಕಂಥ ದಿಕ್ಕುಗಳು, ಆ ದಿಕ್ಕುಗಳು ಬೇಕಾಗಿರ್ತಕ್ಕಂಥ ವಾಸ್ತು ವಸ್ತುಗಳು ನಿಖರವಾಗಿ ತಾಂತ್ರಿಕವಾಗಿರ್ತಕ್ಕಂಥದ್ದು, ದೈವಾನುಷ್ಠಾನ ಆಗಿರ್ತಕ್ಕಂಥದ್ದು ವಸ್ತುಗಳನ್ನ ಆ ಜಾಗದಲ್ಲಿ ಅಳವಡಿಸ್ಕೊಂಡು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ವೇದಗಳ ಪ್ರಕಾರ ನಾವು ಮನೆ ನಿರ್ಮಾಣ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವತ್ತೂ ಸಮಸ್ಯೆ ಬರಲ್ಲ. ಮನೆ ಅಂತಕ್ಕಂಥದ್ದು ಭದ್ರಕೋಟೆ, ಮನೆ ಕರೆಕ್ಟ್ ಆಗಿದ್ರೆ ವಾಸ್ತು ಪ್ರಕಾರ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮಲ್ಲಿರ್ತಕ್ಕಂಥ ಯಾವ ಗ್ರಹಗತಿಗಳು ಏನೂ ಮಾಡಲ್ಲ. ಯಾಕೆ ಹೇಳಿ, ಒಂದು ಬಲಡ್ಡವಾಗಿರ್ತಕ್ಕಂಥ ಸ್ಥಾನಮಾನ ಪ್ರಭಾವ ನೀಚ ಗ್ರಹಗಳನ್ನು ಏನೂ ತೊಂದರೆ ಮಾಡದಿರ್ತಾರೆ ಕಾಪಾಡ್ತದೆ. ಅದಕ್ಕೆ ಭದ್ರಕೋಟೆ ಅಂತ ಹೇಳ್ತಕ್ಕಂಥದ್ದು. ಇದ್ರ ಬಗ್ಗೆ ನೋಡಿ ನಿಖರವಾಗಿ ಮಾಹಿತಿ ತೆಗೆದುಕೊಂಡು ಸರಿ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ ಗುರುಜಿ, ಮತ್ತೆ ನಮ್ ಒಂದು ಸಂದೇಹ ಏನು ಅಂತ ಹೇಳಿದ್ರೆ, ಒಂದು ಆಗ್ನೇಯ ದಿಕ್ಕು ಅಥವಾ ಆಗ್ನೇಯ ಮೂಲೆ ಮನೆಯ ಯಜಮಾಂತಿಗೆ ಆಗ್ಬೇಕು ಅಂತ. ಸಪೋಸ್ ಅವರ ಜಾತಕ 2ನೇ ತಾರೀಕಲ್ಲಿ ಹುಟ್ಟಿದ್ರೆ, ಅಂದ್ರೆ ಚಂದ್ರನ ಗ್ರಹ, ಅದಕ್ಕೆ ಆಗ್ನೇಯ ದಿಕ್ಕಿಗೆ ಹಿಂಗೆ ಮ್ಯಾಚ್ ಆಗುತ್ತೆ. ಅಂದ್ರೆ 1, 9 ಈ ರೀತಿ ಮಂಗಳನ ಗ್ರಹ ಇರೋಂಥವ್ರಿಗೆ ಅಗ್ನಿ ತತ್ವ ಅಂತ ಹೇಳ್ತೀರಾ ನೀವು. ಅದ ಆಪೋಸಿಟ್ ಆಗಿದ್ರೆ ಅದು ಯಾವ ರೀತಿ ಮ್ಯಾಚ್ ಆಗುತ್ತೆ? ಇಲ್ಲ, ಇಲ್ಲಿ ಸ್ತ್ರೀ ಪುರುಷ ಅಂತ ಹೇಳ್ತೀವಿ ನಾವು. ಇಲ್ಲಿ ಸ್ತ್ರೀ ಪುರುಷ ಅಂತ ತಗೊಂಡಾಗ ಸ್ತ್ರೀ ತತ್ವ ಪುರುಷತ್ವ ಅಂತ ಹೇಳ್ತೀವಿ. ಇಲ್ಲಿ ಆಗ್ನೇಯ ದಿಕ್ಕು ತಗೊಂಡಾಗ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳೋದಲ್ಲ. ಸ್ತ್ರೀ ಅಂದ್ರೆ ಪಂಚಭೂತ ತತ್ವಗಳಲ್ಲೇ ಆಗ್ನೇಯ ತತ್ವ ಅಂತಂದಾಗ ಇದು ಸ್ತ್ರೀ ತತ್ವ ಅಂತ ಹೇಳ್ತೀವಿ. ಆ ಸ್ತ್ರೀ ಯಾವುದೇ ತಾರೀಕಲ್ಲಿ ಹುಟ್ಟಿದ್ರು ಕೂಡ ಆ ಸ್ತ್ರೀ ಹೆಸರಿಗೆ ಅದನ್ನ ಬರೀಬೇಕು. ಅಂದ್ರೆ ಅವರ ಜಲತತ್ವದಲ್ಲಿ ಹುಟ್ಟಿದ್ರು ಸಹ ತೊಂದರೆ ಇಲ್ಲ. ನೀವು ಆತರ ಹೇಳ್ತಿದ್ದೀರಾ. ಆತರ ತಗೊಂಡೇನಿಲ್ಲ. ಇಲ್ಲಿ ಸ್ತ್ರೀ ಅವಳು ಯಾವುದೇ ತಾರೀಕಿನಲ್ಲಿ ಹುಟ್ಟಿರ್ಲಿ, ಆ ಸ್ತ್ರೀಗೆ ಆ ಒಂದು ನಿವೇಶನನ್ನ ಬರೀಬೇಕು. ಆ ನಿವೇಶನ ಬರೆದು ಆ ಒಂದು ಜಾಗದಲ್ಲಿ ಮನೆ ಕಟ್ಟಿ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ವಾಸ ಮಾಡಿದ್ರು ಕೂಡ ಏನೂ ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ಇವತ್ತು ಬರಿದಾಗಿರ್ತಕ್ಕಂಥ ತುಂಬಾ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ 10,000 15,000 ಚದರಡಿ ಕೊಡ್ತಕ್ಕಂಥ ನಿವೇಶನಗಳು ಕೂಡ ಇವತ್ತು ಮ್ಯಾಕ್ಸಿಮಮ್ 90% ಆ ಅಗ್ನಿಮೂಲ ನಿವೇಶನಗಳು ನೈಋತ್ಯ ಮೂಲ ಇವತ್ತು ಖಾಲಿ ಬಿದ್ದಿದ್ದಾವೆ. ಒಂದ್ಸರಿ ಇದಕ್ಕೆ ವಿಮರ್ಶೆ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಯಾಕೆ, ಅಥವಾ ಈ ಜಾಗದಲ್ಲಿ ಕಟ್ಟಿದ್ದು ಆ ಜಾಗ ಸ್ತ್ರೀಯ ಒಂದು ಹೆಸರಿನಲ್ಲಿ ಇಲ್ಲ, ಆ ಗಂಡಸ್ ಜಾಗ ಇದೆ ಅಂದ್ರೆ ಆ ಗಂಡಸ್ ಏನ್ ಫೇಸ್ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ತರ ಒಂದು ವೈಬ್ರೇಷನ್ ಅಂತಕ್ಕಂಥದ್ದು ನಮಗೆ ನಾವು ವಿಷಯ ತಿಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಹಾಗೆ ಗೊತ್ತಾಗೋದಿಲ್ಲ. ನಾವು ಏನೇನೋ ಫೇಸ್ ಮಾಡ್ತಿರ್ತೀವಿ, ಅದಕ್ಕೆ ಕಾರಣ ಗೊತ್ತಾಗ. ಅದಕ್ಕೆ ಮೂಲ ಹುಡುಕಿ ಅಂತ ಹಾಗೆ ಹೇಳ್ತಾ ಇರ್ತೀನಿ ನಾನು. ಬೇಸ್ಮೆಂಟ್ ಫೌಂಡೇಶನ್ ಚೆನ್ನಾಗಿದ್ರೆ ಮನೆ ಅದ್ಭುತವಾಗಿರ್ತದೆ, ನಿಂತ್ಕೊಳ್ತದೆ. ಗುಡುಗು ಸಿಡ್ಲು ಏನಕ್ಕೂ ಜಗ್ಗೋದಿಲ್ಲ. ಇಲ್ಲ ಅಂದ್ರೆ ಒಂದು ಸಣ್ಣ ಗುಡುಗು ಸಿಡ್ಲು ಬಂದ್ರೆ ಬೇಸ್ಮೆಂಟ್ ಸಿಡ್ಲಿ ಅಂದ್ರೆ ಅಲ್ಲಾಡೋಗ್ಬಿಡ್ತದೆ. ಓಕೆ, ಆಗ್ನೇಯ ಮತ್ತೆ ನೈಋತ್ಯದ ಬಗ್ಗೆ ಹೇಳಿದ್ರಿ. ಮತ್ತೆ ಈಶಾನ್ಯ ಹಾಗೆ ವಾಯವ್ಯ, ಇದು ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ ಗುರುಜಿ? ಅಂದ್ರೆ ಮನೆ ಮಗನ ಯಾವ ರೀತಿ? ಇಲ್ಲಿ ಅಗ್ನಿ ಮೂಲೆ ಒಂದು ಬಿಟ್ಟು ಸ್ತ್ರೀ ಜಾಗ, ಇನ್ನು ಎಲ್ಲಾ ದಿಕ್ಕುಗಳನ್ನು ಕೂಡ ಪುರುಷನ ಒಂದು ಸಂಖ್ಯಾಬಲ, ಪುರುಷನ ಒಂದು ಗ್ರಹ ಅಥವಾ ಪುರುಷನಿಗೋಸ್ಕರ ನಾವು ಅದನ್ನ ಸೆಟ್ ಮಾಡ್ಕೊಳ್ಬಹುದು. ಅಂದ್ರೆ ಪುರುಷನ ಹೆಸರಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ನಾವು. ಇದು ಒಂದು ದಿಕ್ಕು ಒಂದು ಗ್ರಹ ಬಿಟ್ಟು ಬೇರೆ ಯಾವ್ದು ಬೇಕೋ ನಾವು ವಿಂಗಡಣೆ ಮಾಡ್ಕೊಳ್ಬಹುದು. ಅದಕ್ಕೆ ಪಂಚಭೂತ ತತ್ವಗಳಲ್ಲಿ ವಿಶೇಷವಾಗಿ ಅಗ್ನಿಮೂಲ ಸ್ಥಾನಕ್ಕಂತಕ್ಕಂಥದ್ದು ಶುಕ್ರ ಗ್ರಹ ಅಂತ ಹೇಳ್ತೀವಿ. ಈಗ ಶುಕ್ರನಿಗೂ ಗುರುಗೂ ಆಗ್ಬರೋದಿಲ್ಲ, ಶುಕ್ರನಿಗೂ ಮಂಗಳನಿಗೂ ಆಗ್ಬರೋದಿಲ್ಲ, ಶುಕ್ರನಿಗೂ ಸೂರ್ಯನಿಗೂ ಆಗ್ಬರೋದಿಲ್ಲ.
ಎಸ್ಪೆಷಲ್ ಆಗಿ ಜಾತಕ ಯಾಕೆ ನೋಡ್ಕೊಳ್ಳಿ ವಾಸ್ತುನಲ್ಲಿ ಅಂತಂದ್ರೆ ನೋಡಿ ಇದಕ್ಕೋಸ್ಕರನೇ. ಈಗ ಅಗ್ನಿಮೂಲೆ ಅಂತ ಶುಕ್ರ ಪರ್ಟಿಕ್ಯುಲರ್ ಯಾರಾದ್ರೂ ಇವತ್ತು 1ನೇ ತಾರೀಕು 10ನೇ ತಾರೀಕು 28ನೇ ತಾರೀಕು 19ನೇ ತಾರೀಕು ಹುಟ್ಟಿದ್ದು ಅವ್ನು ಹೋಗ್ಬಿಟ್ಟು ಅದನ್ನ ಮಾಡ್ಕೊಂಬಿಟ್ಟ ಅಂದ್ರೆ ನರಕ ಯಾತನೆ ಅನುಭವಿಸ್ಬಿಡ್ತಾನೆ. ಯಾಕೆ ಹೇಳಿ, ಆ ದಿಕ್ಕಿಗೂ ಆ ವ್ಯಕ್ತಿತ್ವಕ್ಕೂ ಆಗಿ ಬರೋದಿಲ್ಲ. ಆ ದಿಕ್ಕಿರ್ತಕ್ಕಂಥ ಗ್ರಹಕ್ಕೂ ಈ ವ್ಯಕ್ತಿಗೂ ಗ್ರಹ ಸಂಖ್ಯೆಗೂ ಆಗಿ ಬರೋದಿಲ್ಲ. ಯಾಕೆ ಎರಡನ್ನೂ ನೋಡ್ಕೊಳ್ಬೇಕು ಅಂತ ನೋಡಿ ಇದಕ್ಕೋಸ್ಕರನೇ. ಅವ್ನು ಗೊತ್ತಿರೋದಿಲ್ಲ, ಆಸೆ, ಅಗ್ನಿಮೂಲ ಸೈಟ್ ಸಿಕ್ಬಿಟ್ಟಿದೆ, ಬಹಳ ಚೀಪ ಸಿಗ್ತಾ ಇದೆ, ನನ್ನ ಹೆಂಡತಿ ನನ್ನ ಮಾತು ಕೇಳಲ್ಲ, ಯಾವಾಗಲೂ ಬರ್ಸ್ಕೊಂಡು ಅವಳು ಓಡೋಗ್ಬಿಟ್ರೆ ನಾನು ಬಿಟ್ಬಿಟ್ಟೆ. ಈ ರೀತಿ ಎಲ್ಲ ಒಂದು ಅನುಮಾನ ಸಂದೇಹಗಳಿಂದ ಇವತ್ತು ಬಹಳ ಜನ ಪುರುಷರು ಏನ್ ಮಾಡ್ತಿದ್ದಾರೆ, ತನ್ನ ಹೆಂಡತಿಗೆ ಬರೆಯೋದೇ ಇಲ್ಲ, ತನ್ನ ಅಮ್ಮನಿಗೆ ಬರೆಯೋದೇ ಇಲ್ಲ, ತನ್ನ ಅಕ್ಕನಿಗೆ ಬರೆಯೋದೇ ಇಲ್ಲ, ತನ್ನ ಮಗಳು ಬರೆಯೋದೇ ಇಲ್ಲ, ಅವಳು ಓಡೋಗ್ಬಿಟ್ರೆ. ಈ ರೀತಿ ಎಲ್ಲ ಮಾಡಿಕೊಂಡು ಅಲ್ಲಿ ವೈರತ್ವ ಮಿತ್ರತ್ವದ ಅರಿವಿಲ್ಲದೆ ಇವತ್ತು ಆಸೆಗಳ ಬೆನ್ನೇರಿ ಸಿಕ್ಕಾಕೊಂಡ್ಬಿಟ್ಟು ದುರಾಸೆಗಳ ಬೆನ್ನೇರಿ ಇವತ್ತು ಸಿಕ್ಕಾಕೊಂಡು ನರಕ ಅನುಭವಿಸ್ತಿದ್ದಾರೆ ಅಂತಂದಾಗ ನಮಗೆ ಗೊತ್ತು. ಯಾಕಂದ್ರೆ ನಾವು ದಿನನಿತ್ಯ 100 ಜನ ನೋಡ್ತಾ ಇರ್ತೀವಿ, ಎಲ್ಲರೂ ಗೊತ್ತಾಗೋದಿಲ್ಲ. ಇವತ್ತು ಕಾರ್ಯಕ್ರಮ ನೋಡಿ ನಿಮಗೆ ಅರಿವಿತ್ತು ಅಂದಾಗ ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡಿ. ಅದು ಹೆಂಡತಿ ವೈರಿನೋ ಅಥವಾ ಅಮ್ಮ ವೈರಿನೋ ಮಗಳು ವೈರಿನೋ ಮೊದಲು ಟ್ರಾನ್ಸ್ಫರ್ ಮಾಡಿ. ವೈರತ್ವ ಅಂತಕ್ಕಂಥ ಇದ್ದಾಗ ಅದಕ್ಕೆ ಯಾವ ಗ್ರಹ ಚೆಕ್ ಮಾಡ್ಕೊಳ್ಳಿ. ಆ ವೈರತ್ವ ನಾವು ಶಮನ ಮಾಡ್ಬೋದು, ಅದನ್ನು ತಟಸ್ಥ ಮಾಡ್ಬೋದು, ಒಂದು ಬಂಧು ಬಾಂಧವ್ಯ, ಒಂದು ಪ್ರೀತಿ ಪ್ರೇಮ ಪ್ರಣಯವನ್ನ ಅಲ್ಲಿ ಉದ್ಭವ ಮಾಡಬಹುದು. ಈ ರೀತಿ ಗ್ರಹಗಳ ದೃಷ್ಟಿ ಮುಖಾಂತರ ನೋಡ್ಕೊಂಡಾಗ ಮಾತ್ರನೇ ನಾವು ಎಷ್ಟೋ ಸಂಬಂಧ ಹೊರ ಬರ್ತಕ್ಕಂಥದ್ದು. ಇಲ್ಲ ಅಂದ್ರೆ ಹೆಂಡ್ತಿನೇ ಕೇಸ್ ಹಾಕ್ಬಿಟ್ಟಿರ್ತಾಳೆ ಗಂಡನ ಮೇಲೆ, ಗಂಡನ ಹೆಂಡತಿ ಮೇಲೆ ಕೇಸ್ ಹಾಕ್ಬಿಟ್ಟಿರ್ತಾನೆ, ಅಲಿತಾರೆ ಇಬ್ರು, ನಾನೊಂದು ತೀರ ನೀನೊಂದು ತೀರ, ನಾಡ್ ಕೇಳಿದಿರಲ್ಲ ಆ ತರ ಕೋರ್ಟಲ್ಲಿ ನಾನೊಂದು ತೀರ ನೀನೊಂದು ತೀರ ಅಲಿತಾ ಇರ್ತಾರ ಆ ಸೈಟ್ಗೋಸ್ಕರ, ಆ ಮನೆಗೋಸ್ಕರ. ಇವತ್ತು ಗಂಡ ಯಾರೋ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದ ಅನ್ಬಿಟ್ಟು ಹೆಂಡತಿ ಏನ್ ಮಾಡ್ತಾಳೆ, ಕೇಸ್ ಹಾಕ್ಬಿಡ್ತಾಳೆ. ಅಥವಾ ಹೆಂಡತಿ ಯಾರನ್ನೋ ಇಟ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಗಂಡ ಏನ್ ಮಾಡ್ತಾನೆ, ಆ ಸೈಟ್ ಮೇಲೆ ಕೇಸ್ ಹಾಕ್ಬಿಟ್ಟಿರ್ತಾನೆ, ಬರ್ಸ್ಕೊಂಡ್ಬಿಟ್ಟಿದ್ದಾಳೆ, ಮೊದಲು ಅವನ ಹೆಸರು ಬರ್ಕೊಟ್ಬಿಟ್ಟಿದ್ದೀನಿ, ಈಗ ಯಾರೋ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅವನ ಜೊತೆ ಓಡೋಗ್ಬಿಟ್ರೆ ಬರ್ಕೊಂಡ್ಬಿಟ್ಟು ಅಂತೇಳಿ. ಈ ರೀತಿ ಎಷ್ಟೋ ಅವಘಡಗಳಿಂದ ಕುಜ ಶನಿ ಶುಕ್ರ 3 ಸೇರಿದ್ರೆ ಕೋರ್ಟು ಕಚೇರಿ ನೆಮ್ಮದಿ ಭಂಗ. ನೆನ್ಪಿಟ್ಕೊಳ್ಳಿ. ಈ ತರ ಎಲ್ಲ ವಿಮರ್ಶೆಗಳು ಮಾಡ್ಕೊಳ್ಬೇಕು, ನಾವು ಅಧ್ಯಯನ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ನಾವು. ಇಲ್ಲ ಅಂದಾಗ ಯಾರ್ದೋ ಹೆಸರು ಬರೀತಕ್ಕಂಥ ಸೈಟು ನಮಗ್ ದಕ್ಕೋದಿಲ್ಲ, ಯಾರ್ದೋ ಇರೋ ಸೈಟು ನಾವು ಅದನ್ನು ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾನಾ ವಿಧವಾಗಿ ಇವತ್ತೇನಾಗತ್ತೆ ನಾವು ಅನುಭವಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದಷ್ಟು ನೋಡ್ಕೊಂಡು ಮನೆ ಕಟ್ಟಿದಿರೋ ಮನೆ ಕಟ್ಲಿಲ್ವೋ, ಸೈಟ್ ತಗೊಂಡು ಸೈಟ್ ತಗೊಂಡಿಲ್ವೋ, ಬೋಗಿಕ್ಕಿದಿರೋ ಬಾಡಿಗೆಗಿದಿರೋ, ಬಟ್ ನಮಗದು ಸೂಟಬಲ್ ಆಗ್ತದಾ? ಇವತ್ತೊಂದು ಬಾಡಿಗೆ ಮನೆ ಅಗ್ನಿಮೂಲಿ ತಂದಾಗ ಹೆಂಡತಿ ಹೆಸರಿಗೆ ಅಗ್ರಿಮೆಂಟ್ ಹಾಕ್ಬೇಕು, ಹೆಂಡತಿ ಹೆಸರಲ್ಲೇ ಅಡ್ವಾನ್ಸ್ ಕೊಡಬೇಕು, ಹೆಂಡತಿ ಹೆಸರು ಅಕೌಂಟ್ ಅಲ್ಲೇ ಅವನಿಗೆ ಓನರ್ಗೆ ದುಡ್ಡು ಕೊಡಬೇಕು. ನಿಮ್ಮ ಹೆಸರು ಇಟ್ಕೊಂಡು ನಿಮ್ಮ ಹೆಸರು ಮಾಡಿದ್ರು ಕೂಡ ಇದು ನಿಮಗೆ ಹೊಡೆಯುತ್ತೆ ನಿಮಗೆ ವಾಪಸ್. ನೋಡಿ, ಇದು ಒಂದು ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಇದು ನಿಮ್ಗೆ ಉಲ್ಟಾ ಹೊಡಿತದೆ. ಅದು ಬೋಗಿ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಇದು ನಿಮ್ಗೆ ಔಟ್ ಹೊಡಿತದೆ. ಅದಕ್ಕೆ ಯಾವುದೇ ಒಂದು ನಿವೇಶನ ತಗೊಂಡಾಗ ನಿಗದಿತವಾಗಿ ನಿಖರವಾಗಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಇಂಥದ್ದೇ ದಿಕ್ಕು ಅಂತ ಹೇಳ್ತಿದೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಕ್ಕಂಥದ್ದು ಇದನ್ನ ಕಲ್ತ್ಕೊಳ್ಳಿ, ವಾಸ್ತುಶಾಸ್ತ್ರ ಕಲ್ತ್ಕೊಳ್ಳಿ, ಜ್ಯೋತಿಷಾಸ್ತ್ರ ಕಲ್ತ್ಕೊಳ್ಳಿ, ಸಂಖ್ಯಾಶಾಸ್ತ್ರ ಕಲ್ತ್ಕೊಳ್ಳಿ, ಬೇಸಿಕ್ ಕಲ್ತ್ಕೊಳ್ಳಿ ಸಾಕು. ದೊಡ್ಡ ತುಂಬಾ ಅಧ್ಯಯನ ಮಾಡಿ PhD ಮಾಡ್ಕೊಂಡು ಹಿಂಗ್ ಟಿವಿಲಿ ಬಂದು ಕಾರ್ಯಕ್ರಮ ಮಾಡ್ಬೇಕು ಅಂತೇನಿಲ್ಲ. ಅದಕ್ಕೆ ನಾವಿದ್ದೀವಿ. ಒಂದು ಮನೇಲೂ ಕೂಡ ಒಂದೊಂದು ಶಾಸ್ತ್ರಾಧ್ಯಯನ ಇತ್ತು ಅಂದಾಗ ಮುಂದಿನ ಜನರೇಷನ್ ನಿಮಗ್ ಬೇಡ, ನೀವು ನಂಬಿದ್ರೆ ದೇವರು, ನಂಬಿಲ್ಲ ದೇವ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಕ್ಳ ಮನೆಗೆ ಈ ಒಂದು ಅಧ್ಯಯನದ ಒಂದು ಅರಿವನ್ನ ಜ್ಞಾನೋದಯವನ್ನ ಕೊಡಿ. ಅದಕ್ಕೆ ಈ ಒಂದು ಶಾಸ್ತ್ರ ಅಧ್ಯಯನ ತರಗತಿನ ತೆಗೆದುಕೊಳ್ಳಿ, ಇದ್ರ ಬಗ್ಗೆ ಒಂದು ಅರಿವುಂಟು ಮಾಡಿಸ್ಕೊಳ್ಳಿ. ನಾಳೆ ಎಲ್ಲೋ ಆ ಒಂದು ಸಂದರ್ಭ ಬಂದಾಗ ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿನಗೆ ಬರ್ತದೆ ಈ ದಿಕ್ಕು, ನಿನಗೆ ಬರಲ್ವಾ, ಎಲ್ಲೆಲ್ಲಿ ಏನೇನು ಬರಬೇಕು, ಯಾವ ಸಂಖ್ಯೆ ನಿನಗೆ ಸೂಟಬಲ್ ಆಗುತ್ತೆ, ಯಾವ ಗ್ರಹಗತಿ ನಿನಗೆ ಸೂಟಬಲ್ ಆಗುತ್ತೆ. ಇದೆಲ್ಲ ತಿಳ್ಕೊಂಡಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ನಿಯಮ, ಪ್ರಕೃತಿನ ಅಳವಡಿಸ್ಕೊಂಡು ಬರ್ತಕ್ಕಂಥ ಜೀವನ ನಿಮ್ಮ ಜೀವನದಲ್ಲಿ ಸದಾ ಕಾಲ ಯಶಸ್ಸನ್ನು ಕೊಡ್ತದೆ. ಅದನ್ನ ಬಿಟ್ಬಿಟ್ಟು ಪ್ರಕೃತಿ ವಿರುದ್ಧವಾಗಿ ಹೋಗಿ, ನಿಮ್ಮ ತತ್ವಗಳಿಗೆ ವಿರುದ್ಧವಾಗಿ ಹೋಗಿ ನೀವು ಯಾವಾಗ ಈ ತರ ಉಲ್ಟಾ ಪಲ್ಟಾ ಮಾಡ್ಕೊಳ್ತೀರಾ, ಮನೆನೂ ಕಾಪಾಡಲ್ಲ, ನಿಮ್ ಗ್ರಾಹಕದಲ್ಲಿ ಕಾಪಾಡಲ್ಲ, ದೇವರಂತೂ ಕಾಪಾಡೋದೇ ಇಲ್ಲ, ಕೈ ಬಿಟ್ಬಿಡ್ತಾನೆ. ಯಾಕಂದ್ರೆ ಎಲ್ಲ ಕೊಟ್ಬಿಡ್ತಾನೆ. ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು ನಿಮ್ದು. ಶಾಸ್ತ್ರ ಅಂತಕ್ಕಂಥದ್ದು ಕಷ್ಟ ಬಂದ ಕೇಳ್ತಕ್ಕಂಥಲ್ಲ, ಅಥವಾ ದುಃಖ ಬಂದ ಕೇಳ್ತಕ್ಕಂಥಲ್ಲ. ಬದುಕಿದ್ದಷ್ಟು ಕೊನೆವರೆಗೂ ಕೂಡ ಇದನ್ನ ಆರಂಭದಲ್ಲಿ ನಾವು ಅನುಸರಣೆ ಮಾಡ್ಕೊಂಡಾಗ ಮಾತ್ರ ನಿಜವಾದ ಬದುಕು ಉತ್ಪತ್ತಕ್ಕಂಥದ್ದು. ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಒಂದು ನಿವೇಶನದಲ್ಲಿ 4 ಮೂಲೆಗಳು ಕಡ್ಡಾಯವಾಗಿರ್ಬೇಕು ಅಂತ ಹೇಳಿದ್ರೆ, ಅದೇ ರೀತಿ ಬಾಗ್ಲುಗಳು ಎಷ್ಟಿರ್ಬೇಕು ಗುರೂಜಿ? ಮಿನಿಮಮ್ ಅಂದ್ರೆ ಅಥವಾ ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು? ಹೌದು, ಇದು ನಿರ್ಮಾಣ ಅಂತ ಬಂದಾಗ ನಿರ್ಮಾಣ ವಾಸಲು ಬರ್ತಕ್ಕಂಥ ವಿಚಾರಗಳು ಎಲ್ಲವೂ ಸಮಭಾಗದಲ್ಲಿ ಇರಬೇಕು. ಸಮ ಸಂಖ್ಯೆ ಅಂತ ಹೇಳ್ತೀವಿ, ಈ ಸಮ ಸಂಖ್ಯೆಯಲ್ಲಿ ಇರಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ, ಮನೆ ಯಜಮಾನ ಡೇಟ್ ಆಫ್ ಬರ್ತ್ ನಿಗದಿ ತೆಗೆದುಕೊಂಡು ಮುಖ್ಯವಾದ ದ್ವಾರ ಎಷ್ಟಿರಬೇಕು, ಯಾವ ದಿಕ್ಕಲ್ಲಿ ಇರಬೇಕು, ಅದು ಯಾವ ಧನಾತ್ಮಕವಾದಂತ ಭಾಗದಲ್ಲಿ ಇರಬೇಕು ಅಂತಕ್ಕಂಥ ನೋಡ್ಕೊಳ್ಬೇಕಾಗ್ತದೆ. ಅಂದ್ರೆ ಒಂದು ನಿವೇಶನ ತಗೊಂಡಾಗ ಅದ್ರಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಮತ್ತೆ ಬಾಗ್ಲು ಎಲ್ಲಿ ಬರಬೇಕು, ನಾರ್ತ್ ಕರೆಕ್ಟ್ ಆಗಿ ಬರ್ಬೇಕಾ, ನಾರ್ತ್ ಈಸ್ಟ್ ಬರ್ಬೇಕಾ, ಅದು ಮಧ್ಯ ಭಾಗದಲ್ಲಿ ಬರ್ಬೇಕಾ, ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ಬೇಕಾ ಅಂತೇಳಿ. ಆದ್ರೆ ಬಹಳ ಜನ ಏನ್ ಮಾಡ್ತಾರೆ, ನಾರ್ತ್ ಈಸ್ಟ್ ಬಂದ್ಬಿಟ್ಟು ಆ ಮೂಲೆನ ಕಟ್ ಮಾಡ್ಬಿಡ್ತಾರೆ ಬಾಗ್ಲು ಇಡ್ಬೇಕಾದ್ರೆ.
ಯಾವಾಗ್ಲೂ ಮೂಲೆ ಕಟ್ ಆಗಬಾರ್ದು, ಮೂಲೆ ಎದ್ದು ಯಾವಾಗ್ಲೂ ಇರಬೇಕು. ಅಟ್ಲೀಸ್ಟ್ ಬಾಗಿಲಿಡ್ಬೇಕಂದಾಗ ಆ ನಾರ್ತ್ ಈಸ್ಟ್ ಕಾರ್ನರ್ ಆಗಿರ್ಲಿ, ಆಗ್ನೇಯ ದಕ್ಷಿಣ ಭಾಗ ಆಗಿರ್ಲಿ, ವಿಶೇಷವಾಗಿ 2 ಅಡಿಯಿಂದ 3 ಅಡಿ ಇರಲೇಬೇಕು ಕಂಪಲ್ಸರಿ. ಓಕೆ ಗುರುಜಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಮತ್ತಷ್ಟು ಮಾಹಿತಿಯನ್ನ ವಾಸ್ತುವಿನ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳಿನ ಭಗವಾನ್ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ವಂದನೆಗಳು.